ನೋಡಿ, ಮೊನ್ನೆ ಟಿ ಬಿ ಡ್ಯಾಮ್ನಲ್ಲಿ 19ನೇ ಕ್ರಸ್ಟ್ ಗೇಟ್ನ ಒಂದು ಚೈನ್ ಕಟ್ಟಾದ ಕಾರಣಕ್ಕಾಗಿ 65 TMC ನೀರನ್ನು ನಾವು ಪೋಲ್ ಮಾಡಬೇಕಾಯಿತು. 65 TMC ನೀರು. ಈ 65 TMC ನೀರನ್ನು ನಾವು ಹಂಗೇ ಸಂಗ್ರಹ ಮಾಡಿಟ್ಟಿದ್ರೆ ಒಂದು 25 ವರ್ಷಗಳ ಕಾಲ ನಮಗೂ ತಮಿಳುನಾಡಿಗೂ ಜಗಳನೇ ಆಗಲ್ಲ. ಕೇಳಿದಾಗೆಲ್ಲ ಒಂದೊಂದು TMC ಬಿಟ್ಟರು ಸಾಕಿತ್ತು. ಒಂದು ಉದಾಹರಣೆಗೆ ಹೇಳಿದೆ, 25 ವರ್ಷ ಅಂತ ನೀವು ಫಿಕ್ಸ್ ಇಟ್ಕೋಬೇಡಿ. ಇನ್ನು ಶೆಟ್ರು ಹೇಳಿದರು 25 ವರ್ಷ ಹೆಂಗೆ ಏನು ಅಂತಲ್ಲ, ಒಂದು ಉದಾಹರಣೆಗೆ ಹೇಳಿದೆ. ಒಂದು 5-6 ವರ್ಷ ಆದರೂ ಆರಾಮಿರ್ಬೋದಾಗಿತ್ತು, ಏನು ತೊಂದರೆ ಇಲ್ಲದೆ. ಆಮೇಲೆ ಕೆಲವು ಕಡೆ ಏನಂತಂದರೆ ಸ್ಟಾಪ್ ಲಾಕ್ ಗೇಟ್ ಅಂತಿರುತ್ತೆ. ಅಂದರೆ ಒಂದು ವೇಳೆ ಕಟ್ಟಾದರೂ ಕೂಡ ನೀರು ವೇಸ್ಟ್ ಆಗದ ರೀತಿಯಲ್ಲಿ ಮೇಂಟೈನ್ ಮಾಡುವಂಥದ್ದು. ಇದೀಗ ಸ್ಟಾಪ್ ಲಾಕ್ ಗೇಟ್ ಕೊಡಿಸಲು ಸಣ್ಣ ಮಟ್ಟದ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಸಿಬ್ಬಂದಿ ನೀರಿನೊಳಗೆ ಇಳಿಸಿ ಸಮಸ್ಯೆ ಸರಿಪಡಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಮೈ ಜುಮ್ಮೆನಿಸ್ತಾ ಇದೆ ತಾಂತ್ರಿಕ ಸಿಬ್ಬಂದಿ ನೀರಿಳಿದ ದೃಶ್ಯ. ಮುಂದುವರೆದ ಸ್ಟಾಪ್ ಲಾಕ್ ಗೇಟ್ ಕೂರಿಸಲು ಪ್ರಯತ್ನ. ಸ್ಥಳದಲ್ಲೇ ಬೀಡುಬಿಟ್ಟಿರುವ ತಜ್ಞ ಕನ್ನಯ್ಯ ನಾಯ್ಡು ತಂಡ ಸತತ 1.5 ಗಂಟೆಯಿಂದ ತಾತ್ಕಾಲಿಕ ಗೇಟ್ ಅಳವಡಿಕೆ. ನೋಡಿ, ಇದೇ ತಾತ್ಕಾಲಿಕ ಗೇಟನ್ನು 2 ತಿಂಗಳ ಮೊದಲು ಅಳವಡಿಕೆ ಮಾಡಿದ್ದಿದ್ರೆ ಇವರಿಗೆಲ್ಲ ಇಷ್ಟೆಲ್ಲ ಖರ್ಚು ಮಾಡ್ತೀವಿ. ನೋಡಿ, ಇದನ್ನು ಅಳವಡಿಸ್ತಾ ಇರುವಂಥ ದೃಶ್ಯಾವಳಿ ನೀವು ನೋಡ್ಬೋದು. ಕೆಳಗೆಲ್ಲ ನೀರು ಸರ್. ಎಂಥ ರಿಸ್ಕ್ ತಗೋತಾ ಇದ್ದಾರೆ ಅವರು. ಅಲ್ಲ, ರಿಸ್ಕ್ ತಗೊಳ್ಳೋದೇ ಬೇರೆ ವಿಧಿ ಇಲ್ಲ. ಕೆಲವರ ಕೆಲಸ ನಮ್ಗೆ ಅರ್ಥ ಆಗಲ್ಲ. ಕರೆಂಟ್ ಹೋಗಿರುತ್ತೆ, ಲೈನ್ ಮ್ಯಾನ್ಗೆ ಫೋನ್ ಮಾಡಿ ಎಲ್ಲಿ ಸತ್ಯೋ ಅಂತ ಕೇಳ್ತೀವಿ. ಅವನು ಬಂದು ಅದನ್ನು ಮಾಡಿರ್ತಾನೆ. ಅದೇ ಆ ಲೈನ್ ಮ್ಯಾನ್ಗಳು ಕರೆಂಟ್ ಹೊಡೆದ್ರೆ ಏನಾಗುತ್ತೆ ಗೊತ್ತಿರೋದಿಲ್ಲ. ನೋಡಿ, ಅದೇ ಹಿಂಗೆ ಯಾವ ಥರ ಇಳಿತಾ ಇದೆ ನೋಡಿ, ಇಳಿತಿರೋದು ನೋಡಿ. ಅದು ಕೆಳಗೆ ರಭಸವಾಗಿ ಹರಿತಾ ಇರುವಂಥ ನೀರು. ಅಂದರೆ ಏನಾದರೂ ಈಗ ಅವರು ವಿಶೇಷ ಈಜು ತಜ್ಞರು ಎಲ್ಲ ಆಗಿರ್ತಾರೆ. ಒಂದು ವೇಳೆ ಏನಾದರೂ ಡ್ರಾಪ್ ಆಗಿಬಿಟ್ರೆ ಆಗೋದು ಬೇಡ, ನಿಮಗೆ 2 ಕಿಲೋಮೀಟ್ರ್ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ ನಿಮಗೆ ಫೋರ್ಸ್ ಎಷ್ಟಿದೆ ಅಂತೇಳಿ? ಈಗ ಇಷ್ಟು ಮಳೆ ಬಂದ ನಂತರ ಇಷ್ಟೆಲ್ಲ ಅವಾಂತರಗಳು ಮಾಡುವುದಕ್ಕೆ ಬದಲಾಗಿ 2 ತಿಂಗಳ ಹಿಂದೆ ಬರ ಇತ್ತು, ನೆಲ ಕಾಣ್ತಾ ಇತ್ತು, ಕ್ರಿಕೆಟ್ ಆಡ್ಬೋದಿತ್ತು, ಆ ಥರ ಆಗಿತ್ತು ಕೆಲವು ಜಲಾಶಯಗಳು. ಆ ಸಂದರ್ಭದಲ್ಲಿ ಈ ಕೆಲಸ ಮಾಡಿದ್ದಿದ್ರೆ ಪುಕ್ಷಟೆ ಸಂಬಳ ತಗೊಳ್ತಾ ಇದ್ದೀರಲ್ರೋ ನೀವೆಲ್ಲ, ಪುಕ್ಷಟೆ. ನಮ್ಮ ಪ್ರತಿನಿಧಿ ಸುರೇಶ್ ಒಂದು ವಾಕ್ಥ್ರೂ ಮಾಡಿದ್ದಾರೆ ನೋಡಿ. ಆ ಸಿಬ್ಬಂದಿ ಎಷ್ಟು ಆ ಚೈನು, ಆ ಇದರಲ್ಲಿ JCBಯಲ್ಲಿ ಲಾಂಗ್ JCB, ಆ ಚೈನ್ ಮುಖಾಂತರ ಅವರು ಇಳಿಬೇಕು. ನೋಡಿ, ಇಳಿತಾ ಇದ್ದಾರೆ. ಏನಾಗೋದು ಬೇಡ, ಆದರೆ ಎಲ್ಲವೂ ಗ್ಯಾರಂಟಿ ಅಲ್ಲ. ಚೈನ್ ಈಗ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ಟಾಗಿದೆ. ಇಲ್ಲಿ ಏನಾದರೂ ಆದರೆ ಆತ ಬಿದ್ದರೆ ಓಕೆ, ಆತ ಎಕ್ಸ್ಪರ್ಟ್ ಆಗಿರ್ಬೋದು. ಅಥವಾ ಬಾಕಿದ್ದವನಾಗಿದ್ದರೆ 3 ಕಿಲೋಮೀಟ್ರ್ ಆ ಕಡೆ ಹೋಗ್ಬಿಡ್ತಾನೆ. ಇದು ಪ್ರತಿ ಸಲ ನೀವು ಇದರ ಬಗ್ಗೆ ಟೆಸ್ಟಿಂಗ್ ಮಾಡ್ತಾ ಇಲ್ಲ, ನೋಡಬೇಕು. ನಿಮ್ಗೆ ಗೊತ್ತಾ, ರೈಲ್ವೆ ಟ್ರ್ಯಾಕಲ್ಲಿ ಒಬ್ಬ ಹಿಂಗೆ ಹೋಗ್ತಾ ಇರ್ತಾನೆ, ಹಿಂಗೆ ಓಡ್ಕೊಂಡು ಹೋಗ್ತಾ ಇದ್ದ. ಈಗ ಹೆಂಗಿದೆ ಗೊತ್ತಿಲ್ಲ ನನಗೆ, ನಾನು ಸಣ್ಣವನಿದಾಗ ನೋಡ್ತಾ ಇದ್ದೆ. ಟಕ್ ಟಕ್ ಟಕ್, ಒಂದು ಸ್ಕ್ರೂ ಆ ಕಡೆ ಈ ಕಡೆ ಆದರೂ ಕೂಡ ಡೇಂಜರ್ ಆಗುತ್ತೆ. ಅಷ್ಟು ಮುತುವರ್ಜಿ ವಹಿಸಬೇಕು. ನಿಮಗೇನಾಗಿದೆ? ಮಳೆ ಇಲ್ಲದ ಟೈಮಲ್ಲಿ ಮಾಡ್ಬೋದಾಗ್ತಲ್ಲ, ಏನಾಗಿದೆ? ಆಮೇಲೆ ಅಧಿಕಾರಿ ಕಾರಣ ಅಲ್ಲ, ರಾಜಕಾರಣಿ ಕಾರಣ ಅಲ್ಲ, DK ಶಿವಕುಮಾರ್ ಹೇಳೋಗ್ಬಿಟ್ರು. ಮತ್ತಾರ ಕಾರಣ? ಪಾಕಿಸ್ತಾನನಾ? ಒಳ್ಳೆ ಕಥೆ ಆಯ್ತಲ್ಲ. ಬನ್ನಿ, ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ ಇದು ಇಡೀ ದೇಶದಲ್ಲಿ ಎಲ್ಲಿ ಕೂಡ ಈ ರೀತಿಯಾಗಿ ನಾವು ಅಳವಡಿಸಿಲ್ಲ. ಇದು ಮೊದಲನೇ ಬಾರಿಗೆ ಅಂಥೇಳಿ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ಮೂಲ ಗುರಿ, ನೀರನ್ನು ಉಳಿಸ್ಬೇಕು ಅಂತಕ್ಕಂಥದ್ದು, ವ್ಯರ್ಥವಾಗಿ ಹರಿಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ನೀರಿನ ರಭಸ ಇದ್ದರೂ ಕೂಡ ಒಳಗಡೆ ಇಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಹುಶಃ ಸುಲಭದ ಕೆಲಸವಲ್ಲ ಇದು. ಮೊದಲ ಬಾರಿಗೆ ಇಂಥದ್ದನ್ನು ಮಾಡ್ತಾ ಇದ್ದೀವಿ, ಅಷ್ಟೊಂದು ಸುಲಭ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಏನು ನಾಳೆ ನಿಮಗೆ ಶುಭ ಸುದ್ದಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕನ್ನಯ್ಯ ನಾಯ್ಡು ಅವರು ಹೇಳಿರ್ತಕ್ಕಂಥದ್ದು. ಈ ಕಾರ್ಯ ಯಶಸ್ವಿ ಆಗ್ತದೆ. ಇನ್ನು 5
ಎಲಿಮೆಂಟ್ಗಳನ್ನು ಕೂಡಿಸಲಾಗ್ತದೆ ಅಂತಕ್ಕಂಥ ಒಂದು ಭರವಸೆ ಅವರಿಗಿದೆ. ಯಾವುದೇ ರೀತಿಯ ವಿಘ್ನ ಆಗೋದಿಲ್ಲ ಅಂತಕ್ಕಂಥ ಭರವಸೆ ಇರೋ ಕಾರಣಕ್ಕೆ ಈ ರೀತಿಯ ಒಂದು ಭರವಸೆಯ ಮಾತುಗಳನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಪಾಟ್ ಲಾಗನ್ನು ನೀರಿಗೆ ಕ್ರಸ್ಟ್ ಗೇಟ್ 19ಕ್ಕೆ ಇಳಿಸ್ತಕ್ಕಂತಹ ಎಲ್ಲ ಸಾಧ್ಯತೆಗಳಿದೆ ಈಗಾಗಲೇ. ಓಕೆ, ಆದಷ್ಟು ಬೇಗ ನೋಡಿ. ಮೊನ್ನೆ ಟಿ ಬಿ ಡ್ಯಾಮ್ನಲ್ಲಿ 19ನೇ ಕ್ರಸ್ಟ್ ಗೇಟ್ನ ಒಂದು ಚೈನ್ ಕಟ್ಟಾದ ಕಾರಣಕ್ಕಾಗಿ 65 TMC ನೀರನ್ನು ನಾವು ಪೋಲ್ ಮಾಡಬೇಕಾಯಿತು. 65 TMC ನೀರು. ಈ 65 TMC ನೀರನ್ನು ನಾವು ಹಂಗೇ ಸಂಗ್ರಹ ಮಾಡಿಟ್ಟಿದ್ರೆ ಒಂದು 25 ವರ್ಷಗಳ ಕಾಲ ನಮಗೂ ತಮಿಳ್ನಾಡಿಗೂ ಜಗಳನೇ ಆಗಲ್ಲ. ಕೇಳಿದಾಗೆಲ್ಲ ಒಂದೊಂದು TMC ಬಿಟ್ಟರು ಸಾಕಿತ್ತು. ಒಂದು ಉದಾಹರಣೆಗೆ ಹೇಳಿದೆ, 25 ವರ್ಷ ಅಂತ ನೀವು ಫಿಕ್ಸ್ ಇಟ್ಕೋಬೇಡಿ. ಇನ್ನು ಶೆಟ್ರು ಹೇಳಿದರು 25 ವರ್ಷ ಹೆಂಗೆ ಏನು ಅಂತಲ್ಲ, ಒಂದು ಉದಾಹರಣೆಗೆ ಹೇಳಿದೆ. ಒಂದು 5-6 ವರ್ಷ ಆದರೂ ಆರಾಮಿರ್ಬೋದಾಗಿತ್ತು, ಏನು ತೊಂದರೆ ಇಲ್ಲದೆ. ಆಮೇಲೆ ಕೆಲವು ಕಡೆ ಏನಂತಂದರೆ ಸ್ಟಾಪ್ ಲಾಕ್ ಗೇಟ್ ಅಂತಿರುತ್ತೆ. ಅಂದರೆ ಒಂದು ವೇಳೆ ಕಟ್ಟಾದರೂ ಕೂಡ ನೀರು ವೇಸ್ಟ್ ಆಗದ ರೀತಿಯಲ್ಲಿ ಮೇಂಟೈನ್ ಮಾಡುವಂಥದ್ದು. ಇದೀಗ ಸ್ಟಾಪ್ ಲಾಕ್ ಗೇಟ್ ಕೊಡಿಸಲು ಸಣ್ಣ ಮಟ್ಟದ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ. ಸಿಬ್ಬಂದಿ ನೀರಿನೊಳಗೆ ಇಳಿಸಿ ಸಮಸ್ಯೆ ಸರಿಪಡಿಸುವ ಕಾರ್ಯ ಮಾಡ್ತಾ ಇದ್ದಾರೆ. ಮೈ ಜುಮ್ಮೆನಿಸ್ತಾ ಇದೆ ತಾಂತ್ರಿಕ ಸಿಬ್ಬಂದಿ ನೀರಿಳಿದ ದೃಶ್ಯ. ಮುಂದುವರೆದ ಸ್ಟಾಪ್ ಲಾಕ್ ಗೇಟ್ ಕೂರಿಸಲು ಪ್ರಯತ್ನ. ಸ್ಥಳದಲ್ಲೇ ಬೀಡುಬಿಟ್ಟಿರುವ ತಜ್ಞ ಕನ್ನಯ್ಯ ನಾಯ್ಡು ತಂಡ ಸತತ 1.5 ಗಂಟೆಯಿಂದ ತಾತ್ಕಾಲಿಕ ಗೇಟ್ ಅಳವಡಿಕೆ. ನೋಡಿ, ಇದೇ ತಾತ್ಕಾಲಿಕ ಗೇಟನ್ನು 2 ತಿಂಗಳ ಮೊದಲು ಅಳವಡಿಕೆ ಮಾಡಿದ್ದಿದ್ರೆ ಇವರಿಗೆಲ್ಲ ಇಷ್ಟೆಲ್ಲ ಖರ್ಚು ಮಾಡ್ತೀವಿ. ನೋಡಿ, ಇದನ್ನು ಅಳವಡಿಸ್ತಾ ಇರುವಂಥ ದೃಶ್ಯಾವಳಿ ನೀವು ನೋಡ್ಬೋದು. ಕೆಳಗೆಲ್ಲ ನೀರು ಸರ್. ಎಂಥ ರಿಸ್ಕ್ ತಗೋತಾ ಇದ್ದಾರೆ ಅವರು. ಅಲ್ಲ, ರಿಸ್ಕ್ ತಗೊಳ್ಳೋದೇ ಬೇರೆ ವಿಧಿ ಇಲ್ಲ. ಕೆಲವರ ಕೆಲಸ ನಮ್ಗೆ ಅರ್ಥ ಆಗಲ್ಲ. ಕರೆಂಟ್ ಹೋಗಿರುತ್ತೆ, ಲೈನ್ ಮ್ಯಾನ್ಗೆ ಫೋನ್ ಮಾಡಿ ಎಲ್ಲಿ ಸತ್ಯೋ ಅಂತ ಕೇಳ್ತೀವಿ. ಅವನು ಬಂದು ಅದನ್ನು ಮಾಡಿರ್ತಾನೆ. ಅದೇ ಆ ಲೈನ್ ಮ್ಯಾನ್ಗಳ ಕರೆಂಟ್ ಹೊಡೆದ್ರೆ ಏನಾಗುತ್ತೆ ಗೊತ್ತಿರೋದಿಲ್ಲ. ನೋಡಿ, ಅದೇ ಹೆಂಗೆ ಯಾವ ಥರ ಇಳಿತಾ ಇದೆ ನೋಡಿ, ಇಳಿತಿರೋದು ನೋಡಿ. ಅದು ಕೆಳಗೆ ರಭಸವಾಗಿ ಹರಿತಾ ಇರುವಂಥ ನೀರು. ಅಂದರೆ ಏನಾದರೂ ಈಗ ಅವರು ವಿಶೇಷ ಈಜು ತಜ್ಞರು ಎಲ್ಲ ಆಗಿರ್ತಾರೆ. ಒಂದು ವೇಳೆ ಏನಾದರೂ ಡ್ರಾಪ್ ಆಗಿಬಿಟ್ರೆ ಆಗೋದು ಬೇಡ, ನಿಮಗೆ 2 ಕಿಲೋಮೀಟ್ರ್ ಹೋಗ್ಬಿಡ್ತಾರೆ. ಅರ್ಥ ಆಯ್ತಾ ನಿಮಗೆ ಫೋರ್ಸ್ ಎಷ್ಟಿದೆ ಅಂತೇಳಿ? ಈಗ ಇಷ್ಟು ಮಳೆ ಬಂದ ನಂತರ ಇಷ್ಟೆಲ್ಲ ಅವಾಂತರಗಳು ಮಾಡುವುದಕ್ಕೆ ಬದಲಾಗಿ 2 ತಿಂಗಳ ಹಿಂದೆ ಬರ ಇತ್ತು, ನೆಲ ಕಾಣ್ತಾ ಇತ್ತು, ಕ್ರಿಕೆಟ್ ಆಡ್ಬೋದಿತ್ತು, ಆ ಥರ ಆಗಿತ್ತು ಕೆಲವು ಜಲಾಶಯಗಳು. ಆ ಸಂದರ್ಭದಲ್ಲಿ ಈ ಕೆಲಸ ಮಾಡಿದ್ದಿದ್ರೆ ಪುಕ್ಷಟೆ ಸಂಬಳ ತಗೊಳ್ತಾ ಇದ್ದೀರಲ್ರೋ ನೀವೆಲ್ಲ, ಪುಕ್ಷಟೆ. ನಮ್ಮ ಪ್ರತಿನಿಧಿ ಸುರೇಶ್ ಒಂದು ವಾಕ್ಥ್ರೂ ಮಾಡಿದ್ದಾರೆ ನೋಡಿ. ಆ ಸಿಬ್ಬಂದಿ ಎಷ್ಟು ಆ ಚೈನು, ಆ ಇದರಲ್ಲಿ JCBಯಲ್ಲಿ ಲಾಂಗ್ JCB, ಆ ಚೈನ್ ಮುಖಾಂತರ ಅವರು ಇಳಿಬೇಕು ನೋಡಿ, ಇಳಿತಾ ಇದ್ದಾರೆ. ಏನಾಗೋದು ಬೇಡ, ಆದರೆ ಎಲ್ಲವೂ ಗ್ಯಾರಂಟಿ ಅಲ್ಲ. ಚೈನ್ ಈಗ 19ನೇ ಕ್ರಸ್ಟ್ ಗೇಟ್ನ ಚೈನ್ ಕಟ್ಟಾಗಿದೆ. ಇಲ್ಲಿ ಏನಾದರೂ ಆದರೆ ಆತ ಬಿದ್ದರೆ ಓಕೆ, ಆತ ಎಕ್ಸ್ಪರ್ಟ್ ಆಗಿರ್ಬೋದು. ಅಥವಾ ಬಾಕಿದ್ದವನಾಗಿದ್ದರೆ 3 ಕಿಲೋಮೀಟ್ರ್ ಆ ಕಡೆ ಹೋಗ್ಬಿಡ್ತಾನೆ. ಇದು ಪ್ರತಿ ಸಲ ನೀವು ಇದರ ಬಗ್ಗೆ ಟೆಸ್ಟಿಂಗ್ ಮಾಡ್ತಾ ಇಲ್ಲ, ನೋಡಬೇಕು. ನಿಮ್ಗೆ ಗೊತ್ತಾ, ರೈಲ್ವೆ ಟ್ರ್ಯಾಕಲ್ಲಿ ಒಬ್ಬ ಹಿಂಗೆ ಹೋಗ್ತಾ ಇರ್ತಾನೆ, ಹಿಂಗೆ ಹೊಡ್ಕೊಂಡು ಹೋಗ್ತಾ ಇದ್ದ. ಈಗ ಹೆಂಗಿದೆ ಗೊತ್ತಿಲ್ಲ ನನಗೆ, ನಾನು ಸಣ್ಣವನಿದಾಗ ನೋಡ್ತಾ ಇದ್ದೆ. ಟಕ್ ಟಕ್ ಟಕ್, ಒಂದು ಸ್ಕ್ರೂ ಆ ಕಡೆ ಈ ಕಡೆ ಆದರೂ ಕೂಡ ಡೇಂಜರ್ ಆಗುತ್ತೆ. ಅಷ್ಟು ಮುತುವರ್ಜಿ ವಹಿಸಬೇಕು. ನಿಮಗೇನಾಗಿದೆ? ಮಳೆ ಇಲ್ಲದ ಟೈಮಲ್ಲಿ ಮಾಡ್ಬೋದಾಗ್ತಲ್ಲ, ಏನಾಗಿದೆ? ಆಮೇಲೆ ಅಧಿಕಾರಿ ಕಾರಣ ಅಲ್ಲ, ರಾಜಕಾರಣಿ ಕಾರಣ ಅಲ್ಲ, DK ಶಿವಕುಮಾರ್ ಹೋಗ್ಬಿಟ್ರು. ಮತ್ತಾರು ಕಾರಣ? ಪಾಕಿಸ್ತಾನನಾ? ಒಳ್ಳೆ ಕಥೆ ಆಯ್ತಲ್ಲ. ಬನ್ನಿ, ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಈಗಾಗಲೇ ಸ್ಪಾಟ್ ಲಾಗ್ ಅಳವಡಿಕೆ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗಿದೆ ಅಂತ ಹೇಳ್ಬೋದು. ಗಮನಿಸ್ಬೋದು, ನಾವು ಕ್ರಸ್ಟ್ ಗೇಟ್ 19ರ ನೇರ ಭಾಗದಲ್ಲಿದ್ದೇವೆ. ಈ ನೇರ ಭಾಗದಿಂದ ನಾವು ದೃಶ್ಯಾವಳಿಗಳನ್ನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಒಂದು ದೊಡ್ಡದಾದಂಥ ಕ್ರೇನ್ ಕಾಣ್ತಾ ಇದೆ. ಆ ಕ್ರೇನ್ನ ಮೂಲಕ ಈ ಒಂದು 60 ಅಡಿ ಉದ್ದ ಮತ್ತು 4 ಅಡಿ ಎತ್ತರದ ಸ್ಪಾಟ್ ಲಾಗನ್ನು ಇಲ್ಲಿ ಇಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಬೆಳಗ್ಗೆ ಅಷ್ಟೇ ಬಳ್ಳಾರಿಯ ಜಿಂದಾಲ್ನಿಂದ ಈ ಸ್ಪಾಟ್ ಲಾಗ್ ಬಂದಿರತಕ್ಕಂಥದ್ದು. ಸ್ಪಾಟ್ ಲಾಗನ್ನು ಕೂಡಿಸಿದ ನಂತರ ಅದು ಯಶಸ್ವಿ ಆಯಿತು ಅಂತೇಳಿ ಹೇಳೋದಾದರೆ ಇನ್ನೂ 5 ಎಲಿಮೆಂಟ್ಗಳನ್ನು ಕೂಡಿಸ್ತಕ್ಕಂಥ ಕಾರ್ಯಕ್ಕೆ ತಜ್ಞರ ತಂಡ ಮುಂದಾಗ್ತದೆ ಅಂತಲೇ ಹೇಳ್ಬೋದು. ಬಹುಶಃ ಇದು
ಇಡೀ ದೇಶದಲ್ಲಿ ಎಲ್ಲಿ ಕೂಡ ಈ ರೀತಿಯಾಗಿ ನಾವು ಅಳವಡಿಸಿಲ್ಲ, ಇದು ಮೊದಲನೇ ಬಾರಿಗೆ ಅಂಥೇಳಿ ಕನ್ನಯ್ಯ ನಾಯ್ಡು ಅವರ ನೇತೃತ್ವದ ತಂಡ ಹೇಳಿರ್ತಕ್ಕಂಥದ್ದು. ಒಂದೇ ಒಂದು ಮೂಲ ಗುರಿ, ನೀರನ್ನು ಉಳಿಸ್ಬೇಕು ಅಂತಕ್ಕಂಥದ್ದು, ವ್ಯರ್ಥವಾಗಿ ಹರಿಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಈ ನೀರಿನ ರಭಸ ಇದ್ದರೂ ಕೂಡ ಒಳಗಡೆ ಇಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಬಹುಶಃ ಸುಲಭದ ಕೆಲಸವಲ್ಲ ಇದು, ಮೊದಲ ಬಾರಿಗೆ ಇಂಥದ್ದನ್ನು ಮಾಡ್ತಾ ಇದ್ದೀವಿ, ಅಷ್ಟೊಂದು ಸುಲಭ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಏನು ನಾಳೆ ನಿಮಗೆ ಶುಭ ಸುದ್ದಿಯನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕನ್ನಯ್ಯ ನಾಯ್ಡು ಅವರು ಹೇಳಿರ್ತಕ್ಕಂಥದ್ದು. ಈ ಕಾರ್ಯ ಯಶಸ್ವಿ ಆಗ್ತದೆ, ಇನ್ನು 5 ಎಲಿಮೆಂಟ್ಗಳನ್ನು ಕೂಡಿಸಲಾಗ್ತದೆ ಅಂತಕ್ಕಂಥ ಒಂದು ಭರವಸೆ ಅವರಿಗಿದೆ. ಯಾವುದೇ ರೀತಿಯ ವಿಘ್ನ ಆಗೋದಿಲ್ಲ ಅಂತಕ್ಕಂಥ ಭರವಸೆ ಇರೋ ಕಾರಣಕ್ಕೆ ಈ ರೀತಿಯ ಒಂದು ಭರವಸೆಯ ಮಾತುಗಳನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಪಾಟ್ ಲಾಗನ್ನು ನೀರಿಗೆ ಕ್ರಸ್ಟ್ ಗೇಟ್ 19ಕ್ಕೆ ಇಳಿಸ್ತಕ್ಕಂತಹ ಎಲ್ಲ ಸಾಧ್ಯತೆಗಳಿದೆ ಈಗಾಗಲೇ. ಓಕೆ, ಆದಷ್ಟು ಬೇಗ